ನಮಸ್ತೆ, ನಾನು ಸರೋಜಾ ಸುಮಂತ್. ತುಮಕೂರಿನ ಗುಬ್ಬಿಯಲ್ಲಿ 6 ಬಾರಿ MLA ಆದವರು SR ಶ್ರೀನಿವಾಸ್ ಅವರು ಗುಬ್ಬಿ ವಾಸಣ್ಣ ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಅಂತ ಖ್ಯಾತಿ ಪಡೆದಿರುವಂತ MLA ಮಗ ತುಂಬಾನೇ ಸಿಂಪಲ್. ಅವ್ರು ಯಾರು ಗೊತ್ತಾ? ಸಿಂಪಲ್ ಸುನಿ ಡೈರೆಕ್ಷನ್ ನಲ್ಲಿ ಗತವೈಭವ ಸಿನಿಮಾದಲ್ಲಿ ಹೀರೋ ಆಗಿರುವಂತಹ ನಮ್ಮ ತುಮಕೂರಿನ ಹುಡುಗ ದುಷ್ಯಂತ್ ಅವರು. ಎಸ್, ಇವತ್ತು ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇವತ್ತು ನಮ್ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ದುಷ್ಯಂತ್, ಹೇಗಿದ್ದೀರಾ? ಮೇಡಮ್ ನಮಸ್ಕಾರ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮ್ಮ ತುಮಕೂರಿನ ಹುಡುಗ. ಹೌದು, ನೀವು ತುಮಕೂರವರು, ನಾವು ತುಮಕೂರವರು. ದೊಡ್ಡ ಸಿನಿಮಾದಲ್ಲಿ ಹೀರೋ ಆಗ್ತಿದ್ದಾರೆ ಅಂತಂದ್ರೆ ಬಹಳ ಖುಷಿಯಾದಂತ ವಿಚಾರ. ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ ನವೆಂಬರ್ 14ಕ್ಕೆ. ನಿಮ್ಮ ಕನಸಿನ ಫಸ್ಟ್ ಸಿನಿಮಾ ಕನಸಿನ ಕೂಸಿದು. ಯಾರಿಗೆ ಈ ಸಿನಿಮಾ ತೋರಿಸ್ಬೇಕು ಅಂತ ನಿಮಗೆ ಅನಿಸ್ತಿದೆ ಫಸ್ಟ್ ಟೈಮ್? ಮುಖ್ಯವಾಗಿ ಕನ್ನಡ ಪ್ರೇಕ್ಷಕರು ನೋಡಿ ಅವರು ಹರಿಸ್ಬೇಕು ಅಂತ ನನ್ನ ಭಾವನೆ. ನನ್ನ ಅಫ್ಕೋರ್ಸ್ ನನ್ನ ಕುಟುಂಬ, ಮುಖ್ಯವಾಗಿ ನಮ್ಮ ತಂದೆಯವ್ರು ನೋಡ್ಬೇಕು. ನನ್ನ ಜೀವನದುದ್ದಕ್ಕೂ ನಮ್ಮ ತಂದೆಯವ್ರ ಕಡೆಯಿಂದ ಎಲ್ಲ ಗಂಡು ಮಕ್ಳಿಗೂ ಅಪ್ಪನಿಂದ ಬೇಷ್ ಅನ್ಸ್ಕೊಳ್ಳೋದು, ಬೆನ್ ತಡ್ಸ್ಕೊಳ್ಳೋದು, ಅಥವಾ ನನ್ನ ಮಗ ಅಂತ ಒಂದು ಅವ್ರ ಹೆಮ್ಮೆ ಪಡೋದೇ ಎಲ್ಲ ಗಂಡು ಮಕ್ಳಿಗೂ ಆಸೆ ಇರುತ್ತೆ. ನಮ್ಮ ಅಪ್ಪ ನನ್ನ ಬಗ್ಗೆ ಹೆಮ್ಮೆ ಪಡ್ಬೇಕು, ನಾನು ಆ ರೀತಿ ಕೆಲಸ ಮಾಡ್ಬೇಕು ಅಂತ. ಅದೇ ರೀತಿ ಇತ್ತು. ಬಟ್ ನಾನು ಸಿನಿಮಾ ಬಂದಿದ್ದು ಅವ್ರಿಗೆ ಅನಿರೀಕ್ಷಿತ ಅಂತ ಅನ್ನಿಸ್ತು, ಸ್ವಲ್ಪ ಆಘಾತ ಅಂತಾನು ಅನ್ಸಿತ್ತು ಅವ್ರಿಗೆ. ಮೊದ್ಲೆಲ್ಲ ಜಾಸ್ತಿ ಪ್ರತಿರೋಧನೂ ಇತ್ತು. ಆದ್ರೆ ಇದರಲ್ಲೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಪಡೆಯೋಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾನು ಸಾಬೀತುಪಡಿಸಿದ್ರೆ, ಒಳ್ಳೆ ಕೆಲಸ ನಾನು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮುಖ್ಯವಾಗಿ ಅವರು ಖುಷಿ ಪಡಬೇಕು, ಕನ್ನಡದ ಜನ ನೋಡ್ಬೇಕು, ಅವ್ರು ಹರಿಸ್ಬೇಕು ಅಂತ. ವಾಸಣ್ಣಂಗೆ ನಿಮ್ಗಿಂತ ಭಯ ಹೆಚ್ಚಾಗಿ ಡೈರೆಕ್ಟರ್ ಪ್ರೊಡ್ಯೂಸರ್ ಬಗ್ಗೆ. ಯಾಕಂದ್ರೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ಅಷ್ಟು ಓಪನ್ ಟಾಕ್ ಮಾತಾಡ್ತಾರೆ ಅವರು. ಸೊ ಹೇಗೆ ತಂದೆ ಮಗನ ಬಾಂಡಿಂಗು ಅಂದ್ರೆ ಮಗನ್ ತರ ನೋಡಿಲ್ಲ, ಫ್ರೆಂಡ್ ತರನೇ ಬೆಳೆಸಿದೀನಿ ಅಂತ ಅಂತಾರೆ. ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ, ಆದ್ರೆ ಹೇಗೆ ಅವ್ರನ್ನ ಅಪ್ರೋಚ್ ಮಾಡಿದ್ ನೀವು? ನಾನ್ ಚಿಕ್ಕ ವಯಸ್ಸಿಂದಾಗಿಂದನೂ ನಮ್ಮ ತಂದೆಯವರು ನನಗೆ ಅಷ್ಟೇ ಅಂತ ಅಲ್ಲ, ನಮ್ಮ ಅಕ್ಕ ಅವರಾಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು, ಎಲ್ಲರಿಗೂ ಸ್ವತಂತ್ರ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮ ಮನೇಲಿ. ನಮ್ಗೆ ಇಷ್ಟ ಇರೋದನ್ನ ಮಾಡುವಂತ ಒಂದು ಆ ಫ್ರೀಡಮ್ ಕೊಟ್ಟಿದ್ದಾರೆ. ನನಗೂ ಕೂಡ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಯಾವತ್ತೂ ಅವರು ಒಂದು ಬೇಲಿ ಹಾಕಿ ನೀನು ಹಿಂಗೆ ಮಾಡ್ಬೇಕು, ಇದೇ ಓದ್ಬೇಕು, ಆ ಥರದ್ದು ಯಾವತ್ತೂ ಹೇಳಿಲ್ಲ. ನಾನೇ IAS ಆಫೀಸರ್ ಆಗ್ತೀನಿ ಅಂತ ಹೇಳಿದೆ. ಅವ್ರು ಖುಷಿ ಪಟ್ರು, ಆಯ್ತು. ಆ ಥರ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಒಳ್ಳೆ ಐ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. ಅವ್ರು ಅದಕ್ಕೆ ಖುಷಿ ಪಡ್ತಾ ಇದ್ರು, ಮಗ ಚೆನ್ನಾಗಿ ಓದ್ತಾನೆ, ನಮ್ಮ ವಂಶದಲ್ಲೇ ತುಂಬಾ ಚೆನ್ನಾಗಿ ಓದೋ ಹುಡುಗ ಅಂತ. ನಮ್ಮ ತಂದೆಯವ್ರಿಗೂ ಕೂಡ ನಮ್ಮ ತಾತವ್ರು ರಾಮೇಗೌಡರಿಗೂ ಕೂಡ ಬಹಳ ಖುಷಿ ಇತ್ತು. ಅದಾದ್ಮೇಲೆ ನಾನು LLB ಮಾಡ್ತೀನಿ, ಬ್ರಿಟನ್ನಲ್ಲಿ ಮಾಡ್ತೀನಿ ಅಂತಂದೆ. ಆಯ್ತಪ್ಪ ಮಾಡು ಅಂತ ಅದಕ್ಕೂ ಬಿಟ್ರು. ಆಮೇಲೆ ನಾನು ಅಲ್ಲಿಂದ ಹೊರಗೆ ವಾಪಸ್ ಬಂದ್ಮೇಲೆ, ಇಲ್ಲ ನಾನು ಸಿನಿಮಾ ನಟ ಆಗ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ, ನಾನು ಬೀದಿ ನಾಟಕಗಳು, ಡ್ರಾಮಾ, ಶಾರ್ಟ್ ಸಿನಿಮಾ, ಅಭಿನಯ ಶಾಲೆಗಳು, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸ್ ಈ ರೀತಿ ತಯಾರಿಗಳು ಶುರು ಮಾಡ್ಕೊಂಡಾಗ ಅವ್ರಿಗೆ ಸ್ವಲ್ಪ ಆಘಾತ ಆಯ್ತು. ಇಷ್ಟು ವರ್ಷ ಈ ತರ ಹೇಳ್ತಿದ್ದ, ಇವಾಗ ಮಾತು ಬದಲಾಯಿಸಿದಾನೆ, ಮಗ ದಾರಿ ತಪ್ಪುಟ್ಟು ನಾನು ಅಂತ ಆತಂಕ ಸಹಜವಾಗಿ ಎಲ್ಲ ತಂದೆ ತಾಯಿದಿರ್ಗೂ ಆ ಭಯ ಇದ್ದೇ ಇರುತ್ತೆ. ನಾನು ಯಾವತ್ತೂ ನಮ್ಮ ತಂದೆ ತಾಯಿ ಅಂತ ಅಲ್ಲ, ಯಾವುದೇ ತಂದೆ ತಾಯಿಯವರ ಆ ಆತಂಕಗಳನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ನಮ್ಮ ಪುಣ್ಯ ಅಂತ ಅನ್ಸುತ್ತೆ. ಸಿಂಪಲ್ ಸುನಿ ಸರ್ ಅಂತ ಒಬ್ಬ ಒಳ್ಳೆ ನಿರ್ದೇಶಕ ಗುರುಗಳಿಗೆ ಕೈ ಕೆಳಗಡೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ಮೊದಲನೇ ಸಿನಿಮಾದಲ್ಲಿ. ಆಶಿಕಾ ರಂಗನಾಥ್ ಅಂತ ಒಂದು ತ್ರಿಭಾಷಾ ನಟಿ, ಸುಮಾರು 19-20 ಚಿತ್ರಗಳು ನಟಿಸಿರುವಂತ ನಟಿ. ಇನ್ನೊಂದ್ ಕಡೆ KD, ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ ಈ ರೀತಿ ಚಿತ್ರಗಳಲ್ಲಿ ಕೆಲಸ ಮಾಡುವಂತ ಛಾಯಾಗ್ರಾಹಕರಾದಂತ ವಿಲಿಯಂ ಡೇವಿಡ್ ಸರ್ ಜೊತೆ ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡುವಂಥದ್ದು. ಮತ್ತು 28 ಚಿತ್ರಗಳು ಬೇರೆ ಬೇರೆ ಭಾಷೆಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂಥ ಜೂಡಾ ಸ್ಯಾಂಡಿ ಸರ್ ಗತವೈಭವದಲ್ಲಿ ಸಂಗೀತ ನಿರ್ದೇಶಕರಾಗಿರುವಂಥದ್ದು. ದೊಡ್ಡ ಈಗ ಪುಷ್ಪ ಅಂತ ದೊಡ್ಡ ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ VFX ಕೆಲಸ ಮಾಡಿರುವಂಥ ರೇಡಿಯನ್ಸ್ ಎಫೆಕ್ಟ್ಸ್ ಸಂಸ್ಥೆ ಜೊತೆ ನಿರ್ಮಲ್ ಅವ್ರ ಜೊತೆ ಕೆಲಸ ಮಾಡುವಂಥದ್ದು. ವರ್ಷಿಣಿ ಜಾನಕಿರಮ್ ಅಂತ ಒಂದು ಸ್ಟೈಲಿಸ್ಟ್ ಜೊತೆ ಕೆಲಸ ಮಾಡೋದು. KGF ಆರ್ಟ್ ಡೈರೆಕ್ಟರ್, KGF ಸಲಾರ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್ ಗತವೈಭವದಲ್ಲಿ ಕೆಲಸ ಮಾಡುವಂಥದ್ದು. 777 ಚಾರ್ಲಿ, ಅವನೇ ಶ್ರೀಮನ್ನಾರಾಯಣ ಆರ್ಟ್ ಡೈರೆಕ್ಟರ್, ಉಲ್ಲಾಸ್ ಸರ್ ಮಾಡುವಂಥದ್ದು. ರಾಘವಣ ಅಂತ ಆರ್ಟ್ ಡೈರೆಕ್ಟರ್ಸು. ಈ ರೀತಿಯ ಒಂದು ದೊಡ್ಡ ತಂತ್ರಜ್ಞರ ತಂಡ, ಕಲಾವಿದರ ತಂಡ, ನಿರ್ದೇಶಕರು, ಈ ತರ ಎಲ್ಲ ದೊಡ್ಡ ಇದು ಸಿಕ್ಕಿರುವಂಥದ್ದು ನನ್ನ ಪುಣ್ಯ, ನನ್ನ ಅದೃಷ್ಟ. ಆಮೇಲೆ ಇದೆಲ್ಲ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಮ್ಮ ಶ್ರಮ ಅದೆಲ್ಲ ಒಂದ್ ಕಡೆ ಇತ್ತು. ನಂದೇ
ಇವತ್ತು ಸಿನಿಮಾ ನಿಮ್ಗೆ ಒಂದು ಕಾಣ್ತಿದೆ ಗತವೈಭವ, ಆದ್ರೆ ಈ ಹಿಂದೆ 8 ವರ್ಷದ ನನ್ನ ಒಂದು ಪ್ರಯಾಣ ಇದೆ, ನನ್ನ ಶ್ರಮ ಇದೆ. ಅದೆಲ್ಲದರ ಜೊತೆಗೆ ಒಂದಷ್ಟು ಆಶೀರ್ವಾದ ಅನ್ನೋದು ಬೇಕು ಅಂತ ಅನ್ಸುತ್ತೆ. ಭಗವಂತನ ಆಶೀರ್ವಾದನೋ, ತಂದೆ ತಾಯಿ ಆಶೀರ್ವಾದನೋ, ಅಥವಾ ನಮ್ಮ ಪೂರ್ವಜನ್ಮದ ಪುಣ್ಯಗಳೋ, ಗೊತ್ತಿಲ್ಲ, ಅದೆಲ್ಲ ಅದೃಷ್ಟನೋ. ಅದರಿಂದ ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೀವಿ. ಅದೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ತಂದೆ ತಾಯಿ ಆತಂಕ ಸರಿ ಅಲ್ವಾ? ಹಾಗಾಗಿ ನಾನು ಅವ್ರ ಆತಂಕ ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. IAS ಮಾಡ್ಬೇಕು ಅಂದ್ಕೊಂಡವ್ರು, ಬ್ರಿಟನ್ ಹೋಗಿ LLB ಮಾಡ್ದಂಥವ್ರು ಸಡನ್ ಯಾಕೆ ಈ ಬೀದಿ ನಾಟಕ ಮಾಡ್ಬೇಕು ಅಥವಾ ನಾನು ಆಕ್ಟರ್ ಆಗ್ಬೇಕು ಅಂತ ಅನ್ಸಿದ್ ಯಾಕೆ, ಯಾವ ಮೂಮೆಂಟ್ ಅಲ್ಲಿ ಅಂತ? ಅಂದ್ರೆ ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ನಾನು ತುಂಬಾ ರಾಜರ ಕಥೆಗಳು, ರಾಮಾಯಣ ಮಹಾಭಾರತದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರುವಂತನು. ನಮ್ಮ ತಾಯಿಯವ್ರ ತಂದೆ ಪಟ್ಟೇಗೌಡರು ತುಂಬಾ ಈ ತರ ಕಥೆಗಳನ್ನ ನಮ್ಗೆ ಹೇಳೋರು. ಅದು ನನ್ನ ತಲೆಯಲ್ಲಿ ಒಂಥರ ಇಮ್ಯಾಜಿನರಿ ಪ್ರಪಂಚ ತಲೆಯಲ್ಲಿ ಓಡ್ತಾ ಇತ್ತು. ಅದಾದ್ಮೇಲೆ ಅದನ್ನೇ ತೆರೆ ಮೇಲೆ ತುಂಬಾ ಪೌರಾಣಿಕ ಚಿತ್ರಗಳನ್ನ ನೋಡೋಕ್ ಶುರು ಮಾಡಿದೆ. ಸೊ ನಾನು ಏಕಪಾತ್ರಾಭಿನಯಗಳನ್ನ ಮಾಡಕ್ ಶುರು ಮಾಡಿದೆ, ನಾಟಕಗಳನ್ನ ಮಾಡಕ್ ಶುರು ಮಾಡಿದೆ. ಶಾಲೆಯಲ್ಲೆಲ್ಲ ಸ್ಕಿಟ್ಗಳು ಮಾಡೋದು, ಡ್ರಾಮಾ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದೆ. ಒಂದು ವಯಸ್ಸಿನ ನಂತರ ನಮ್ಮ ಅಕ್ಕ ತೇಜಸ್ವಿನಿ ಅವ್ರಿಗೆ ಮದುವೆ, ನಮ್ಮ ಭಾವ ರಾಜೇಶ್ ಅವರು IAS ಆಫೀಸರ್. ಅವ್ರು ನನಗೆ ಇನ್ನೊಂದಷ್ಟು ನೀನು IAS ಆಫೀಸರ್ ಆಗ್ಬೇಕು ಅಂತ ಅನ್ಕೊಂತಿದ್ದೀರಾ, ಬಟ್ ಅದ್ರಲ್ಲಿ ಏನೇನಿದೆ ಏನಿಲ್ಲ, ಆ ಲೋಕ ಯಾವ ರೀತಿ, ಆ ಪ್ರಪಂಚ ಯಾವ ರೀತಿ, ನಿಮ್ಗೆ ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳಿದಾವೆ, ಬೇರೆ ತರದೊಂದು ನಿಮ್ಮ ಪೊಟೆನ್ಷಿಯಲ್ ಬೇರೆ ಇದೆ, ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಈ ರೀತಿ ಒಂದಷ್ಟು ಕಾನ್ವರ್ಸೇಷನ್ಗಳು, ಒಂದಷ್ಟು ಚರ್ಚೆಗಳು ಆಗಿದೆ. ಅದೆಲ್ಲ ಆದ್ಮೇಲೆ ನಾನು ಅದೇ ಸಂದರ್ಭದಲ್ಲಿ ಬ್ರಿಟನ್ಗೆ LLB ಮಾಡಕ್ ಹೋದೆ. ಅಲ್ಲಿ 3 ವರ್ಷ ನನ್ನ ಜೊತೆ ನನ್ನ ಕಾಲ ಕಳೆಯಕ್ಕೆ ನಂಗೆ ಅವಕಾಶ ಸಿಕ್ತು. ಎಲ್ಲ ಪ್ರಪಂಚದಿಂದ ಹೊರಗಡೆ, ನಮ್ಮ ಮನೆ, ಕುಟುಂಬ, ನಾನು ಯಾರ್ಯಾರಿಂದ ಪ್ರೇರೇಪಿತನಾಗ್ತಿದ್ದೆ, ಇನ್ಫ್ಲೂಯೆನ್ಸ್ ಆಗ್ತಿದ್ದೆ, ಅದೆಲ್ಲದರಿಂದ ದೂರ ಇದ್ದು ಜಸ್ಟ್ ದುಷ್ಯಂತ್ಗೆ ಏನ್ ಬೇಕು, ದುಷ್ಯಂತ್ ಆಲೋಚನೆಗಳೇನು, ನನಗೇನ್ ಬೇಕು, ನಾನು ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ್ದ್ರಲ್ಲಿ ಹೋದ್ರೆ ನನಗೆ ಅವಕಾಶಗಳಿದಾವೆ, ಅವಕಾಶಗಳಿಲ್ಲ, ಅದ್ರಲ್ಲಿ ಶ್ರಮಗಳೇನಿದಾವೆ, ಪ್ಲಸ್ ಏನು ಮೈನಸ್ ಏನು, ಇದೆಲ್ಲದೂ ಅನಲೈಸ್ ಮಾಡೋದಕ್ಕೆ ನನ್ನ ಕೆಪಾಸಿಟಿನ ನಾನೇ ಒಂದು ತೂಕ ಹಾಕೋದಕ್ಕೆ ನನಗೆ ಸಾಕಷ್ಟು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ಗೆ, ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಕ್ತು. ಮತ್ತು ನಾನು ಬೇರೆ ಒಂದು ಪ್ರಪಂಚನೂ ಕೂಡ ಅಲ್ಲಿ ನೋಡಿದೆ. ಅಲ್ಲಿನ ಜನ, ಅವರ ಕಲ್ಚರು, ಅವರ ಅಪ್ಬ್ರಿಂಗಿಂಗು, ಅವ್ರು ಹೇಗೆ ಒಂದು ವಯಸ್ಸಾದ್ಮೇಲೆ ತಂದೆ ತಾಯಿ ಮೇಲೆ ಅವಲಂಬಿತರಾಗದೆ ಅವ್ರದೇ ಆದಂತ ಒಂದು ಪ್ರಪಂಚ ಕಟ್ಕೊಂತಾರೆ, ಅವ್ರದೇ ಆದಂತ ಒಂದು ಜೀವನ ಕಟ್ಕೊಂತಾರೆ. ಅದಕ್ಕೆ ಎಷ್ಟು ಶ್ರಮಗಳಿರ್ತವೆ. ಇಲ್ಲಿ ನಮ್ಮ ಪುಣ್ಯನೋ ಅದೃಷ್ಟನೋ, ನಮ್ಮ ದೇಶದಲ್ಲಿ ತಂದೆ ತಾಯಿ ಮೇಲೆ ಒಂದಲ್ಲ ಒಂದ್ ರೀತಿ ನಾವೆಲ್ಲರೂ ಅವಲಂಬಿತರಾಗಿರ್ತೀವಿ. ಅದು ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಅಥವಾ ಫಿನಾನ್ಷಿಯಲಿ ಆಗಿರ್ಬೋದು, ಅವಲಂಬಿತರಾಗಿರ್ತೀವಿ. ಹಂಗೆಲ್ಲ ಅವಕಾಶಗಳು ಮತ್ತೆ ಆ ತರದೊಂದು ಬೆಂಬಲ ಸಿಕ್ಕಿ ಕೂಡ ನಾವು ಏನು ಸಾಧಿಸ್ಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಅಂತ ನನಗೆ ಅನ್ಸಕ್ ಶುರು ಆಯ್ತು. ಬೇರೆ ದೇಶಗಳಲ್ಲಿ ಹೋದ್ರೆ, ಪಾಶ್ಚಾತ್ಯ ದೇಶಗಳಿಗೆ ಹೋದ್ರೆ, ಒಂದು ವಯಸ್ಸಾದ್ಮೇಲೆ ತಂದೆ ತಾಯಿ ಬೆಂಬಲನೇ ಸಿಗೋದಿಲ್ಲ ಮಕ್ಕಳಿಗೆ. ಮಕ್ಕಳು ಅದನ್ನ ನಿರೀಕ್ಷೆ ಮಾಡೋದಿಲ್ಲ ತಂದೆ ತಾಯಿಯಿಂದ. ಹಾಗಾಗಿ ಈ ತರದೊಂದು ಅದ್ಭುತವಾದ ಒಂದು ಸಂಸ್ಕೃತಿ ಇರುವಂತ, ಒಂದು ಸಂಸ್ಕಾರ ಇರುವಂತ ದೇಶದಲ್ಲಿ ಹುಟ್ಟಿ ನಾವು ಅದನ್ನ ಏನಾದ್ರೂ ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರ್ತೀವಿ, ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೇದೇನಾದ್ರೂ ಮಾಡಬೇಕು, ಒಂದು ಸಾಧನೆ ಮಾಡಬೇಕು, ನಮ್ದು ಅಂತ ಒಂದು ಹೆಸರು ಮಾಡಬೇಕು. 4 ಜನ ಗುರುತಿಸ್ಲಿಲ್ಲ, ಒಂದು ಒಳ್ಳೆ ಮಾತು ಹೇಳಿಲ್ಲ ಅಂದ್ರೆ ಏನು ಹುಟ್ಟಿ ಏನ್ ಪ್ರಯೋಜನ ಅಂತ ಅನ್ಸಕ್ ಶುರು ಆಯ್ತು. ಇಲ್ಲ, ಈ ಮಾರ್ಗ ನಾನು ಮುಂಚೆಯಿಂದನೂ ನನಗೆ ಒಂದು ಟಚ್ ಇತ್ತು. ನಾನು ಹಾಡ್ತಾ ಇದ್ದೆ, ಕಾಯರ್ ಗ್ರೂಪ್ ಅಲ್ಲಿ ಇದ್ದೆ ಶಾಲೆಯಲ್ಲಿ. ನಾನು ಸಂಗೀತ ತರಬೇತಿಗಳು ತಗೊಂಡಿದ್ದೆ, ಸಂಗೀತ ಪರೀಕ್ಷೆ, ಕರ್ನಾಟಿಕ್ ಮ್ಯೂಸಿಕ್ ಪರೀಕ್ಷೆ ನಾನು ಪಾಸ್ ಆಗಿದ್ದೆ, ಒಳ್ಳೆ ಅಂಕಗಳು ತಗೊಂಡಿದ್ದೆ. ಸೊ ಅದೆಲ್ಲ ಒಂದ್ ಕಡೆ ಕಲೆದ್ ನನ್ಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಿಲ್ದಲೇ ಆ ಒಂದು ಟಚ್ ಇತ್ತು. ಹೌದೌದು.